ನೆಲಮಂಗಲದಲ್ಲಿ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಭಗವತಿ ದೇವಿಯ ವಿಶೇಷ ಪೂಜೆ, ಅಲಂಕಾರ ಹಾಗೂ ಭವ್ಯ ಮಂಡಲ ಪೂಜೆ ವಿಜೃಂಭಣೆಯಿಂದ ನಡೆಯಿತು. ತಾಲೂಕಿನಲ್ಲಿ ವಿಶೇಷವಾಗಿ ಆಯೋಜಿಸಲಾದ 2ನೇ ವರ್ಷದ ಮಂಡಲ ಪೂಜೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ಟ್ರಸ್ಟ್ ಕಾರ್ಯದರ್ಶಿ ಕೇಶವಮೂರ್ತಿಯವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಕೇರಳ ಮೂಲದ ಅರ್ಚಕರು ವೈದಿಕ ವಿಧಿವಿಧಾನಗಳೊಂದಿಗೆ ಪೂಜಾ ಕೈಂಕರ್ಯ ನೆರವೇರಿಸಿದರು. ಬಳಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದ್ದು, ಭಜನೆ ಮತ್ತು ನಾಮಸ್ಮರಣೆಯೊಂದಿಗೆ ಇಡೀ ಪ್ರದೇಶ ಭಕ್ತಿಮಯ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಹಿಮಗಿರಿ ಜಾತ್ರೆ ಪರಮ ಪುನೀತೆ ತಾಯೇ ಚಾಮುಂಡೆ, ದುಷ್ಟರ ಮೆಕ್ಕೆ ಶಿಷ್ಟರ ಸಲಹು ತಾಯೇ ರಣಚಂಡಿ, ತಾಯೇ ರಣಚಂಡಿ. ಕೈಲಾಸನಾಥನ ಬಂಡಿ ನೀನು ತಾಯೇ ಚಾಮುಂಡೆ, ಕೈಲಾಸನಾಥನ ಪತ್ನಿ ನೀನು ತಾಯೇ ಚಾಮುಂಡೆ. ವಿಶೇಷ ಏನಂದರೆ, ಓಂ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಶ್ರೀ ಭಗವತಿ ದೇವಿಯ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಮತ್ತು ಮಹಾಮಂಗಳಾರತಿ ತೀರ್ಥಪ್ರಸಾದವನ್ನು ಏರ್ಪಡಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಈ ಸತಿ 2ನೇ ವರ್ಷ ಆಷಾಢ ಮಾಸದ ದೇವಿ ಪೂಜೆ. ಪ್ರತಿ ಆಷಾಢ ಮಾಸದಲ್ಲಿ ದೇವಿ ಪೂಜೆನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಭಕ್ತಾದಿಗಳು ಈ ದೇವಿಯ ಒಂದು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ದೇವಿಯ ವಿಶೇಷತೆ ಏನು ಅಂದರೆ, ಈ ದೇವಿ ಭಗವತಿ ದೇವಿಯ ಮಂಡಲವನ್ನು ಬಿಡಿಸಿ ದೇವಿಗೆ ದೀಪದ ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡ್ತಂಥ ಆ ದೇವಿ ಬಿಡಿಸಿರ್ತಾರಲ್ಲ, ಆ ದೇವಿಯ ಒಂದು ಮಂಡಲದ ಮಣ್ಣು ಏನು ಅಂದರೆ, ವಿಶೇಷತೆ ಏನಂದರೆ, ಏನೋ ಒಂದು ಕೆಲಸ ಆಗಿಲ್ಲ ಅಂದರೆ, ಒಂದು ಕೋರ್ಟ್ ಕೇಸ್ ಇದ್ದರೆ, ಮನೆ ಕಟ್ಟಿಲ್ಲ ಅಂದರೆ, ಯಾರಾದರೂ ಒಂದು ಮಗು ಅದು ಇದ್ದರೆ, ಸಂತಾನ ಇಲ್ಲ ಅಂದರೆ, ಏನೇ ಕೋರಿಕೆ ಕೇಳ್ಕೊಂಡ್ರು ಆ ಮಣ್ಣನ್ನು ತೊಗೊಂಡೋಗಿ ಪೂಜೆ ಮಾಡಿ ಆ ಭೂಮಿಲಿ ಒಂದು ಇದು ಮಾಡಿದ್ರೆ ಆ ಒಂದು ಈಡೇರಿಸುತ್ತೆ ಅನ್ನೋದೊಂದು ಆ ಒಂದು ನಂಬಿಕೆ ಇದೆ. ಈ
ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಸುಮಾರು ನಮ್ಮ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಮತ್ತು ಸಾರ್ವಜನಿಕರು ತುಂಬ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಒಳ್ಳೆಯ ಒಂದು ಟೀಮೇ ಇದೆ. ಏನು ಅವರ ಒಂದು ಸಹಸ್ರನಾಮ ಹೇಳ್ತಾರೆ, ಸುಮಾರು ಒಂದು 3-4 ಟೀಮ್ ಇದೆ. ಸುಮಾರು ಒಂದು 100-200 ಜನ ಬಂದು ಈ ಒಂದು ದೇವಿ ಭಗವತಿ ಒಂದು ಇದರಲ್ಲಿ ಸಹಸ್ರನಾಮ ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅವ್ರಿಗೆ ದೇವಿ ಒಂದು ಒಳ್ಳೆಯ ಒಂದು ಮತ್ತು ಒಳ್ಳೆಯ ಒಂದು ಅವರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ನಾವು ಆ ದೇವಿಯಲ್ಲಿ ಕೇಳ್ಕೊತೀವಿ. ಈ ದೇವಿ ಅಯ್ಯಪ್ಪ ಸ್ವಾಮಿ ಇದಾಗಿ ಸುಮಾರು ಒಂದು 2015ರಲ್ಲಿ ಪ್ರತಿಷ್ಠಾಪನೆ ಆಯಿತು. ಅವಾಗಿಂದನೂ ಪ್ರತಿ ವರ್ಷದಂತೆ ಸುಮಾರು ಒಂದು 3,000-4,000 ಜನಕ್ಕೆ ಮಾಲೆ ಹಾಕೋದು, ಮಾಲೆ ತೆಗೆಯೋದು, ಇರುಮುಡಿ ಕಟ್ಟಿ ಯಾತ್ರೆಗೆ ಹೋಗೋಂಥ ಒಂದು ಕಾರ್ಯ ನಡ್ಕೊಂಡ್ಬರ್ತಾ ಇದೆ ಸ್ವಾಮಿ. ಒಂದು ಕಾರ್ಯಕ್ರಮಗಳು ತುಂಬ ಒಂದು ಅದ್ಧೂರಿಯಾಗಿ ನಡಿಬೇಕು ಎಲ್ಲ ಕಡೆಯೂ. ಆವಾಗ ಒಂದು ಏಕೆಂದರೆ ಈ ಸತಿ ನೋಡಿ ಮಳೆ ಆಗ್ತಾ ಇಲ್ಲ. ಇವತ್ತು ನಾವು ದೇವಿ ಪೂಜೆ ಮಾಡ್ತಾ ಇರೋದ್ರಿಂದ ಒಂದು ಮಳೆಯ ಮುನ್ಸೂಚನೆ ಬಂತು ಈ ಒಂದು ದೇವಿ ದರ್ಶನ ಪೂಜೆಯಿಂದ ಅಂತ. ಕಾರ್ಯಕ್ರಮವನ್ನು ಕೇರಳದಿಂದ ಬಂದಂಥ ಸ್ವಾಮಿಗಳು ಈ ಮಂಡಲವನ್ನು ಬಿಡಿಸಿ ಜಾಳಲಿ ಕ್ರಾಸಲ್ಲಿ ಇರ್ತಕ್ಕಂಥ ಅರ್ಚಕರು ಮತ್ತು ಗುರುಗಳು ಬಂದು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಸ್ವಾಮಿ. ಈ ಒಂದು ವಿಶೇಷ ಪೂಜೆ ಅಂದರೆ ಈ ನೆಲಮಂಗಲ ತಾಲೂಕಲ್ಲಿ ಈ ಥರ ಒಂದು ಮಂಡಲ ಪೂಜೆ ದೇವಿ ಬಿಡಿಸಿ ಎಲ್ಲೂ ಒಂದು ಮಂಡಲ ಪೂಜೆ ಆಗ್ತಾಯಿಲ್ಲ. ಈ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ 2ನೇ ವರ್ಷ ಈ ಒಂದು ಮಂಡಲ ದೇವಿ ಪೂಜೆ ನಡ್ಕೊಂಬರ್ತಾಯಿತ್ತು ಸ್ವಾಮಿ. ನನ್ನ ಹೆಸರು ಕೇಶವಮೂರ್ತಿ ಅಂತ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಸ್ವಾಮಿ. ಈ ಒಂದು ಭಗವತಿ ಸೇವೆಯ ಕಾರ್ಯಕ್ರಮ ನೆಲಮಂಗಲದ ಯಾವ ದೇವಸ್ಥಾನದಲ್ಲೂ ನಡೀತಾ ಇಲ್ಲ. ಇದು ಅದ್ಧೂರಿಯಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಬಳಗದಿಂದ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಆಗಿದೆ. ಏಕೆಂದರೆ ಈ ಒಂದು ಸಂಕಲ್ಪ ಭಾಳಷ್ಟು ನೆರವೇರ್ತಾ ಇದೆ. ಆ ಒಂದು ನೆರವೇರ್ತಾ ಇರೋದರಿಂದ ಹಾರೈಕೆ ಇಷ್ಟಾರ್ಥಗಳು ನೆರವೇರಲಿ ಅನ್ನೋ ನಮ್ಮ ಸದುದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರೋತ್ಸಾಹ ಮತ್ತು ಇನ್ನೂ ಹೆಚ್ಚಿನ ಸಹಕಾರ ಜನಗಳಿಂದ ಆಗಬೇಕು. ಮಾಡ್ತಾ ಇದ್ದೀವಿ ನಾವು. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ದೇವಿ ಸೇವೆಗೋಸ್ಕರ ತುಂಬ ದೂರ ಹೋಗಿ ಸೇವೆ ಮಾಡಬೇಕು. ಇಲ್ಲಿ ಮನೆ ಬಾಗಿಲಲ್ಲಿ ಈ ವ್ಯವಸ್ಥೆ ಇರೋದರಿಂದ ಬಂದು ಅದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಮತ್ತು ಸಂತೋಷಪಟ್ಟು ಆ ಒಂದು ಸಾರ್ಥಕತೆಯನ್ನು ತಗೊಳ್ಳಿ ಅಂತ ನಾವು ಹೇಳ್ತೀವಿ.